ನಮಸ್ಕಾರ. ನಮಸ್ಕಾರ. ಮಠಕ್ಕೆ ಮುಂದೆ ಸ್ವಾಮಿ ಆಗೋರು ಹೀಗೆ 9 ಗಂಟೆ ತನಕ ಮಲ್ಕೋಬಾರ್ದಪ್ಪ. ಯಾರೀ ಸ್ವಾಮಿ ಆಗೋರು? ನಿಮಗ್ ನೀವೇ ಕಮಿಟ್ ಆಗ್ಬಿಟ್ರೆ ಹೋಗ್ರಿ ರೇ. ಸ್ವಾಮಿನೂ ಆಗಲ್ಲ, ಆನೇನು ಕೊಡಲ್ಲ. ಇಂಥ ಕತೆಗಳನ್ನ ದಿನ ಪೇಪರ್ಲಿ ಟಿವಿಲಿ 100 ನೋಡ್ತೀವಮ್ಮ. ದೂರ ಪ್ರಯಾಣ, ಸುಸ್ತು, ಖರ್ಚು ಅಂತಾರೆ. ದೂರ ಪ್ರಯಾಣ ಮಾಡಿದ್ರೆ ಸುಸ್ತಾಗದೆ ಇನ್ನೇನಾಗುತ್ತೆ? ಖರ್ಚಿಲ್ದೆ ಫ್ರೀಯಾಗಿ ಕರ್ಕೊಂಡು ಹೋಗೋದು KSRTC ನಮ್ಮ ಅಪ್ಪಂದ. ಹೆಂಡತಿಯೊಂದಿಗೆ ಜಗಳ, ಮಾನಸಿಕ ಕಿರಿಕಿರಿ ಅಂತಾರೆ. ಹೆಂಡತಿ ಜೊತೆ ಜಗಳ ಆಡಿ ನೆಮ್ಮದಿಯಾಗಿರೋ ಗಂಡನ್ನ ಬ್ರಹ್ಮ ಇನ್ನು ಪ್ರಿಂಟ್ ಮಾಡಿಲ್ಲಪ್ಪ. ಬೈಲಿ. ಹಂಗೂ ನಾನೇನಾದ್ರೂ ಮಠಾಧಿಪತಿ ಆಗ್ಬಿಟ್ರೆ ಮಠನ ಫುಲ್ ಹೈಟೆಕ್ ಮಾಡೋಣ. ಬರೀ ನಿನ್ನಂತ ಗಂಡ್ ಮಕ್ಳಿದ್ರೆ ಮಠ ಹೌಸ್ಫುಲ್ ಆಗಲ್ಲಮ್ಮ. ಒಂದ್ 5-6 ಹೆಣ್ಮಕ್ಳು ಕರ್ಸೋಣ. ಫಾರಿನರ್ಸ್ ನ ಯಾಮರ್ಸಿ ಟೋಕನ್ ಹಾಕೋಣ. ಇಂಪೋರ್ಟೆಡ್ ಕಾರು, ಇಂಟರ್ನ್ಯಾಷನಲ್ ಸ್ಕೂಲು, NRI ಫಂಡು. ಬೇರೆ ಮಠ ನನ್ನ ಮಠಕ್ಕೆ ಹೋಲಿಸ್ಬೇಡಿ. ನಾವು ನಿಮ್ಮ ಒಳ್ಳೇದು ಕೇಳಿದ್ರೆ ನೀವು ನನ್ನನ್ನೇ ದಾರಿ ತಪ್ಪಿಸ್ತೀರಾ? ನೆನಪಿರ್ಲಿ, ಇನ್ 1 ತಿಂಗಳ ಒಳಗಾಗಿ ನೀವು ನಮ್ಮ ಮಠದ ಅಧೀನದಲ್ಲಿ ಇರ್ತೀರಿ. ರೇ, ಏನ್ ಎದುರಿಸ್ತಾ ಇದ್ದೀರಾ? ನನಗೂ ಕೋರ್ಟ್ ಕಾನೂನು ಗೊತ್ತಿದೆ. ನಾನ್ ಮಠಾಧಿಪತಿ ಆಗ್ಬೇಕು ಅಂದ್ರೆ ನನ್ ಪರ್ಮಿಷನ್ ಇರ್ಬೇಕು. ಬಲವಂತವಾಗಿ ಮಾಡಕ್ಕಾಗಲ್ಲ. ಹಂಗೂ ಬಲವಂತ ಏನಾದ್ರು ಮಾಡಿದ್ರು ಜನ ರಂಪ ಮಾಡ್ಬಿಡ್ತೀನಿ. ಕೇಸ್ ಹಾಕಿ ಮಠನೇ ಮುಚ್ಚಿಸ್ಬಿಡ್ತೀನಿ. ಆಲ್ರೆಡಿ 2-3 ಮುಚ್ಚ